ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಇಲ್ಲಿ ಎಷ್ಟು ಮಾರ್ಕ್ಸ್ ಇದ್ದರೆ ಅಂದರೆ ಎಷ್ಟು ಪರ್ಸೆಂಟೇಜ್ ಇದ್ದರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡ್ತಾನೆ ಇದ್ರು. ಇತ್ತೀಚಿನ ದಿನಗಳಲ್ಲೆಲ್ಲ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸನ್ನು ನೋಡಿರ್ತಾರೆ. ಎಷ್ಟು ಪರ್ಸೆಂಟೇಜ್ ಇದ್ದರೆ ಇಲ್ಲಿ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ, ನಿಮ್ದು ಎಷ್ಟು ಪರ್ಸೆಂಟ್ ಇರಬೇಕು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅಂತ ಸಾಕಷ್ಟು ಜನರಿಗೆ ಡೌಟ್ ಇದೆ. ಫ್ರೆಶ್ ಅಪ್ಲಿಕೇಶನ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ರಿನಿವಲ್ ಅಪ್ಲಿಕೇಶನ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನುವಂಥದ್ದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಅಮೌಂಟ್ ಬರಬೇಕು ಅಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನುವಂಥದ್ದು ನಿಮ್ಮೆಲ್ಲರಲ್ಲೂ ಒಂದು ಗೊಂದಲ ಆದರೆ ಇರುತ್ತೆ. ಕೆಲವರು ಏನು ಅಂದ್ಕೊಂಡಿರ್ತಾರೆ, ಜಸ್ಟ್ ಪಾಸ್ ಆದರೆ ಸಾಕು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಕೂಡ ಅಂದ್ಕೊಂಡಿರ್ತಾರೆ. ನೋಡಿ, ಈ ಮುಂಚೆ ಎಲ್ಲ ಇದೇ ರೀತಿ ಇತ್ತು. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂದ್ರೆ ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಅಮೌಂಟ್ ಆದರೆ ಬರ್ತಿತ್ತು. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಷ್ಟೇ. ಈಗ ಒಂದು ವರ್ಷ ಯಾವುದಾದ್ರೂ ಒಂದು ಇಯರಲ್ಲಿ ಒಂದು ಸಬ್ಜೆಕ್ಟು 2 ಸಬ್ಜೆಕ್ಟು ಬ್ಯಾಕ್ ಇಟ್ಕೊಂಡಿದ್ರು ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರ್ತಿತ್ತು. ಈಗ ಇಲ್ಲಿ ಹೊಸದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಪರ್ಸೆಂಟೇಜ್ ಕ್ರೈಟೀರಿಯಾ ಆದರೆ ಇಲ್ಲಿರುವಂಥದ್ದು. ಇಷ್ಟು ಪರ್ಸೆಂಟೇಜ್ ಬಂದರೆ ನಿಮಗೆ ಅಮೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ. ಈಗ ನೋಡಿ, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿರಬೇಕು, ಫ್ರೆಶ್ ಅಪ್ಲಿಕೇಶನ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿರಬೇಕು, ರಿನಿವಲ್ ಅಪ್ಲಿಕೇಶನ್ಗೆ ಎಷ್ಟು ಪರ್ಸೆಂಟೇಜ್ ಬಂದಿರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದ್ರಿಗೂ ಮುಂಚೆ ನಿಮ್ಗೆ ವಿದ್ಯಾರ್ಥಿಗಳು ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನೋಡ್ತಿದ್ದೀರೋ, ಫಸ್ಟ್ ಇಯರ್ ಈಗ ಯಾರು ಜಾಯ್ನ್ ಆಗಿದ್ದೀರಾ, ನಿಮ್ಮದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಕೆ ಎ ಅವರು ಇನ್ನೂ ಡೀಟೇಲ್ಸ್ ಶೇರ್ ಮಾಡಿಲ್ಲ ಎಸ್ ಎಸ್ ಪಿ ಅವ್ರ ಜೊತೆ ಅಂತ ಏನೇನು ಎರರ್ ಬರ್ತಿದೆ, ಈ ರೀತಿ ಎರರ್ ಬರ್ತಿದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಆಗೋಗ್ತಿದೆ ಅಲ್ಲ ಅಂತ. ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಆದರೆ ಇಲ್ಲ. ಕೆ ಇ ಅವರೆಲ್ಲ ಡೀಟೇಲ್ಸನ್ನು ಎಸ್ ಎಸ್ ಪಿ ಅವ್ರಿಗೆ ಶೇರ್ ಮಾಡಿದ್ಮೇಲೆ ನಿಮ್ದು ಏನೇನು ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಇದೆ, ಏನೇನು ಪ್ರತಿಯೊಂದು ಎಲ್ಲ ಶೇರ್ ಮಾಡಾದ್ಮೇಲೆ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಯಾವಾಗ ವಿದ್ಯಾರ್ಥಿಗಳಿಗಾಗುತ್ತೋ ಆಗ ಅದ್ರ ವಿದ್ಯಾರ್ಥಿಗಳು ಟ್ರೈ ಮಾಡ್ತೀರಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ. ಯಾವಾಗ ಡೀಟೇಲ್ಸ್ ಎಲ್ಲ ಒನ್ಸ್ ಅಪ್ಡೇಟ್ ಆಗುತ್ತೋ ಆಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ ಅನ್ನುವಂಥದ್ದು ಮುಗಿಯುವಂಥದ್ದು. ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಡೇಟ್ ಮುಗಿಯುತ್ತೆ. ಈಗ ಎಸ್ ಎಸ್ ಪಿ ಅವ್ರು ಏನೇನು ಲಾಸ್ಟ್ ಡೇಟ್ಗಳು ಕೊಡ್ತಿದ್ದಾರೆ ಆ ಒಂದು ಲಾಸ್ಟ್ ಡೇಟ್ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ. ನಿಮ್ದು ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ, ಇದು ಅಪ್ಲಿಕೇಬಲ್ ಆಗುವಂಥದ್ದು ಓನ್ಲಿ ಒ ಬಿ ಸಿ ಸ್ಟೂಡೆಂಟ್ಸ್, ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಪರ್ಸೆಂಟೇಜ್ ಕ್ರೈಟೀರಿಯಾ ಅನ್ನುವಂತಹ ಅಪ್ಡೇಟ್ ಬಂದಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಕ್ಯಾಟಗಿರಿ 1 ವಿದ್ಯಾರ್ಥಿಗಳಿಗೆ, ಒ ಬಿ ಸಿಯಲ್ಲಿ ಕ್ಯಾಟಗಿರಿ 1ನಲ್ಲಿ ಯಾರು ಬರ್ತಾರೋ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ನು, ಇಲ್ಲೇನು ಫ್ರೆಶ್ ಅಪ್ಲಿಕೇಶನ್ ತೋರಿಸ್ತಿದೆ, ಈ ಒಂದು ಫ್ರೆಶ್ ಅಪ್ಲಿಕೇಶನ್ಸ್ಗೆ 40% ಪರ್ಸೆಂಟೇಜ್ ಇದ್ದರೆ ಸಾಕು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ. ಇಲ್ಲಿ ರಿನಿವಲ್ ಯಾರು ಮಾಡ್ತಿರ್ತೀರೋ ನಿಮ್ಮದು 50% ಇರಬೇಕಾಗುತ್ತೆ. ಇಲ್ಲಿ ಕ್ಯಾಟಗಿರಿ 2A ಅಲ್ಲಿ 3A ಅಲ್ಲಿ ಮತ್ತು 3B ಅಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ನೀವು ಬರ್ತಿರೋ ನಿಮ್ಮದು ಫ್ರೆಶ್ ಅಪ್ಲಿಕೇಶನ್ಸ್ಗೆ ಇಲ್ಲಿ 50% ಇದ್ದರೆ ಸಾಕು. ರಿನಿವಲ್ ಅಪ್ಲಿಕೇಶನ್ಗೆ 60% ಇರಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಪ್ರೀವಿಯಸ್ ಕ್ಲಾಸಸ್ ಹೇಳ್ತಿದ್ದೀನಿ ನಾನು, ನಿಮ್ಮ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಇರಬೇಕಾಗುತ್ತೆ. ಇದು ಕ್ರೈಟೀರಿಯಾ ಕೊಟ್ಟಿರುವಂಥದ್ದು. ಈಗ ವಿದ್ಯಾರ್ಥಿಗಳದ್ದು ಎಲ್ಲರದ್ದು ಒಂದು ಮಿನಿಮಮ್ ಪರ್ಸೆಂಟೇಜ್ ಅಂತೂ ಇದ್ದೇ ಇರುತ್ತೆ ಸ್ಕಾಲರ್ಶಿಪ್ಗೆ. ಒಂದು ವೇಳೆ ಈ ಪರ್ಸೆಂಟೇಜ್ ಇಲ್ಲ ಅಂದ್ರೂ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ. ಸ್ಕಾಲರ್ಶಿಪ್ಪನ್ನು ಅಪ್ಲೈ ಅಪ್ಲೈ ಮಾಡಿ, ಓಕೆನಾ. ಈ ಹಿಂದೆ ಎಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ಬರ್ತಾನೆ ಇತ್ತು ವಿದ್ಯಾರ್ಥಿಗಳಿಗೆ. ನೀವು ಅಪ್ಲೈ ಮಾಡೋದು ಸ್ಕಾಲರ್ಶಿಪ್ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ದು ಏನಾದರೂ ಈ ಒಂದು ಪರ್ಸೆಂಟೇಜ್ಗಿಂತನೂ ಕಡಿಮೆ ಏನಾದರೂ ಇದ್ದರೂ ಕೂಡ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಿ. ಈ ಒಂದು ಪರ್ಸೆಂಟೇಜ್ ಕ್ರೈಟೀರಿಯಾ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಸಾಕಷ್ಟು ಜನ ಕೇಳ್ತಿದ್ರು. ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಬಂದಿತ್ತು, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾ ಬೇಡವಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ನಿಮ್ದು ಇದ್ರಿಗಿಂತ ಕಡಿಮೆ ಪರ್ಸೆಂಟೇಜ್ ಇದ್ರೂ ಸ್ಕಾಲರ್ಶಿಪ್ಗೆ ನೀವು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಎಸ್ ಎಸ್ ಪಿ ಬಗ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.